ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ವರುಣನ ಅಬ್ಬರದಿಂದ ಸಾಲು ಸಾಲು ಅವಾಂತರಗಳು ಉಂಟಾಗಿದ್ದಾವೆ. ಈಗ ನಾಯಕನಹಟ್ಟಿ ಪೊಲೀಸ್ ಠಾಣೆನೇ ಮಳೆಗೆ ಜಲಾವೃತವಾಗಿದೆ. ಪೊಲೀಸ್ ಠಾಣೆಯನ್ನ ಮಳೆ ನೀರು ಸುತ್ತುವರೆದು ಜಲ ದಿಗ್ಬಂಧನ ವಿಧಿಸಿದೆ. ಇದರಿಂದ ಠಾಣೆಯ ಒಳಗಡೆ ಹೋಗೋಕ್ಕೂ ಕೂಡ ಪೊಲೀಸರು ಕಷ್ಟಪಡಬೇಕಾಯಿತು. ವಿಪರ್ಯಾಸ ಅಂದರೆ ಇನ್ನೂ ಕೂಡ ತೆರವಾಗಿಲ್ಲ. ಈ ನೀರನ್ನು ಖಾಲಿ ಮಾಡಿ ನೀರು ಮುಕ್ತ ಮಾಡುವಂಥ ಕೆಲಸಕ್ಕೆ ಪಾಪ ಅಲ್ಲಿನ ಸಿಬ್ಬಂದಿಗಳು ಕೈಯೇ ಹಾಕಿಲ್ಲ. ಪೊಲೀಸ್ ಅಂತ ಅಲ್ಲ, ನಗರಸಭೆ ಸಿಬ್ಬಂದಿ, ತಾಲೂಕಾಡಳಿತದ ಸಿಬ್ಬಂದಿ ಇದರ ಬಗ್ಗೆ ಅಂದರೆ ಈ ಗೋಜಲಿಗೆ ಹೋಗಲೇ ಇಲ್ಲ. ಇನ್ನೂ ಹಾಗೆ ಇದೆ ಪರಿಸ್ಥಿತಿ. ನಾಯಕನಹಟ್ಟಿ ಪೊಲೀಸ್ ಠಾಣೆಯ ಒಂದು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಭಾರೀ ಮಳೆಗೆ ಪೊಲೀಸ್ ಠಾಣೆಯನ್ನೇ ಮಳೆ ನೀರು ಸುತ್ತುವರುತ್ತೆ. ಜಲ ದಿಗ್ಬಂಧನ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ದಿಗ್ಬಂಧನಕ್ಕೆ ಒಳಗಾಗಿದೆ ಪೊಲೀಸ್ ಸ್ಟೇಷನ್. ಪೊಲೀಸರೇ ಠಾಣೆಗೆ ಒಳಗಡೆ ಹೋಗೋಕ್ಕಾಗ್ತಾ ಇಲ್ಲ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಪರಿಸ್ಥಿತಿ ಹೆಂಗಿದೆ ಅಂತ. ಸೊ ಇಂಥ ಒಂದು ಅವಾಂತರ ಸೃಷ್ಟಿಯಾಗಿದ್ರು ಇನ್ನೂ ತೆರವು ಕಾರ್ಯಾಚರಣೆ ಆಗಿಲ್ಲ. ಸರಿಯಾಗಿ ಅದು ಯಾವ ಕ್ರಮವನ್ನು ಕೈಗೊಳ್ಳಬೇಕು ಆ್ಯಂಡ್ ಯಾವಾಗ ಈ ಕೆಲಸಕ್ಕೆ ಅಧಿಕಾರಿಗಳು ಕೈ ಹಾಕ್ತಾರೋ ಗೊತ್ತಿಲ್ಲ. ಮತ್ತೊಂದು ಕಡೆಯಲ್ಲಿ ಹಳ್ಳ ತುಂಬಿ ಹರಿತಾ ಇದೆ. ಅಂದರೆ ರಸ್ತೆ ಮೇಲೆ ನೀರು ಹರಿತಾ ಇರುವಂಥದ್ದು. ಸೊ ಜನಕ್ಕೆ ಇದು ರಸ್ತೆನ ಹಳ್ಳನ ಕ್ಲಾರಿಟಿನೇ ಇಲ್ಲ. ಒಂದು ರಸ್ತೆ ಇತ್ತು ಅನ್ನೋದಷ್ಟೇ ನೆನಪು, ಬಟ್ ಈಗ ರಸ್ತೆ ಇಲ್ಲ. ಕಾರಣ ಏನು? ಸುರಿದಂಥ ಭಾರಿ ಮಳೆ. ಇದರಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಮುಂಗಾರು ಇನ್ನೂ ಬಂದೇ ಇಲ್ಲ, ಇನ್ನು ನಮ್ಮ ರಾಜ್ಯಕ್ಕೆ ಕಾಲೇ ಇಟ್ಟಿಲ್ಲ. ಅದಕ್ಕಿಂತ ಮುಂಚೆ ಈ ಪರಿಪ್ರಮಾಣದ ಅವಾಂತರಗಳು ಸೃಷ್ಟಿಯಾಗ್ತವೆ ಅಂತಂದರೆ ಇನ್ನು ಬಂದಂಥ ಸಂದರ್ಭದಲ್ಲಿ ಇನ್ನು ಎಷ್ಟರ ಮಟ್ಟಿಗೆ ಜನ ತೊಂದರೆ ಅನುಭವಿಸ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾಕೆ ತೊಂದರೆ ಅನುಭವಿಸ್ತಾರೆ ಅಂತಂದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ.